ಈ ಒಂದು ಕಪ್ ನಮ್ ಎಲ್ಲರ ಮನಸ್ಸಲ್ಲೂ ಇರುವಂತಹ ಒಂದು ಎಂಟಿ ಕಪ್. ಇದು ಕೇವಲ ತಂದೆ ಮತ್ತು ತಾಯಿಯ ಅಕ್ನಾಲೆಜ್ಮೆಂಟ್, ಅಪ್ರಿಸಿಯೇಷನ್ ಮತ್ತು ಲವ್ ಅಲ್ಲಿ ತುಂಬಿಕೊಳ್ಳುವಂಥದ್ದು. ನಮ್ಮೆಲ್ಲರಲ್ಲೂ ಇದಿದೆ. ಆದ್ರೆ ಅಸಂಖ್ಯಾತ ಜನಕ್ಕೆ ಈ ಅದೃಷ್ಟ ಇಲ್ಲ. ಯಾಕಂದ್ರೆ ಅಪ್ಪ ದುಡಿಯೋದ್ರಲ್ಲಿ ತುಂಬಾ ಬ್ಯುಸಿ, ಅಮ್ಮ ಕಾಯಿಲೆ ಅಥವಾ ಮಾನಸಿಕ ಸಮಸ್ಯೆ, ಅಥವಾ ತುಂಬಾ ಜನ ಮಕ್ಕಳಿದ್ದಾರೆ, ಅಥವಾ ಅಮ್ಮನ್ ಗೊತ್ತೇ ಇಲ್ಲ. ಸೊ ಈ ಕಪ್ ಹಾಗೆ ಎಂಟಿಯಾಗಿ ಉಳಿಯುತ್ತೆ. ಬೆಳಿತಾ 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 ಈ ಕೊರಗಿನಲ್ಲಿ, ಈ ಅಸಮಾಧಾನದಲ್ಲಿ ಅವ್ರಿಗೆ ಎಷ್ಟೇ ವಯಸ್ಸಾಗಿದ್ರು, 60-70 ವರ್ಷ ದಾಟಿದ್ರೂ ಕೂಡ ಈ ಕಪ್ಪನ್ನ ತುಂಬಿಸ್ಕೊಳ್ಬೇಕು ಅಂತ ಆ ಮನಸ್ಸು ಚಡಪಡಿಸ್ತಾ ಇರುತ್ತೆ. ಅಯ್ಯೋ ನನ್ಗೆ ಸ್ವಲ್ಪ ಪ್ರೀತಿ ಕೊಡಿ, ಅಯ್ಯೋ ನೀವು ಮಾತಾಡ್ಸಿ, ನೀವಾದ್ರೂ ಫೋನ್ ಮಾಡಿ, ನೀವ್ ನಂಗೆ SMS ರಿಪ್ಲೈ ಮಾಡಿ, ಸಿಕ್ ಅವ್ರಿಗೆಲ್ಲ ಒಂಚೂರು ಪ್ರೀತಿ ಕೊಡಿ, ಒಂಚೂರು ಅಟೆನ್ಷನ್ ಕೊಡಿ, ಒಂಚೂರು ಅಪ್ರಿಸಿಯೇಷನ್ ಕೊಡಿ, ಒಂಚೂರು ನನ್ನ ನೋಡಿ, ಪ್ಲೀಸ್ ಲವ್ ಮೀ ಅಂತ ಒದ್ದಾಡ್ತಾ ಇರುತ್ತೆ. ಬಹುಪಾಲು ಜನರ ಮನೆ ಕತೆ ಇದು. ಈ ಪಾತ್ರೆಯನ್ನ ಹಿಡಿದು ಎಷ್ಟು ದೂರ ಹೋಗ್ತೀರಾ? ಯಾರು ಇದನ್ನ ತುಂಬಿಸಕ್ಕಾಗಲ್ಲ. ನಮ್ಮ ನಿಮ್ಮ ಎಲ್ಲರ ತಂದೆ ತಾಯಿ ಆ ಜಗನ್ಮಾತೆ ಪರಮೇಶ್ವರನ ಪ್ರೀತಿ ಮಾತ್ರ ಇದನ್ನ ಭರಿಸೋಕೆ ಸಾಧ್ಯ. ನಾನಿವತ್ತು ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಂಟಿ ಕಪ್ ಸೀಕ್ರೆಟ್ ಮೆಥಡ್ ಅಂತ ಹೆಸರಿಟ್ಟಿದ್ದೀನಿ. ಈ ಒಂದು ಮೆಥಡ್ ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ನಿಮಗೆ ಶಾಕ್ ಆಗೋ ತರ ಕೆಲವು ಫ್ಯಾಕ್ಟ್ಸ್ಗಳು ನಿಮ್ಗೆ ಅರ್ಥ ಮಾಡ್ಕೊಳಕ್ ಸಿಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೈಹಿಕ ಮಾನಸಿಕ ಕಾಯಿಲೆಗಳ ಹಿಂದೆ ಇರುವ ಪ್ರಮುಖ ಕಾರಣಗಳನ್ನ ತಿಳ್ಕೊಳಕ್ ಸಿಗತ್ತೆ. ಮತ್ತು ಕೆಲವೊಂದು ವ್ಯಕ್ತಿಗಳು ಯಾಕೆ ಅಷ್ಟು ಹೀನಾಯವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅನ್ನೋದನ್ನು ಒಂದ್ ರೀತಿಯಲ್ಲಿ ತಿಳ್ಕೊಳಕ್ಕೆ ಸಿಗುತ್ತೆ. ಇನ್ಫ್ಯಾಕ್ಟ್ ಈ ಕಪ್ ಮೆಥಡ್ ನ ನಾನು ನನ್ನ ಧ್ಯಾನಕ್ರಿಯೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ಅರ್ಥ ಮಾಡ್ಕೊಂಡಿದ್ದು. ಇದನ್ನ ಹೇಳ್ಕೊಟ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು, ಥೆರಪಿ ಕ್ಲೈಂಟ್ಗಳು ಇದ್ರ ಲಾಭವನ್ನು ಪಡೆದಿದ್ದಾರೆ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಜಸ್ಟ್ ಫ್ಯೂ ಮಿನಿಟ್ಸ್ ಸ್ಟೇ ವಿತ್ ಮೀ. ಅಂಡ್ ಈ ವಿಷಯ ಖಂಡಿತ ನಿಮ್ಮನ್ನ ಕಂಪ್ಲೀಟ್ ಆಗಿ ಅಯ್ಯೋ ದೇವ್ರೆ ಹೀಗೂ ಇದೆಯಾ ಅಂತ ಸ್ಟನ್ ಅಂಡ್ ಶಾಕ್ ಮಾಡೋದ್ರ ಜೊತೆಯಲ್ಲಿ ಹಲವಾರು ವಿಚಾರಗಳಿಗೆ ನೀವು ಪರಿಹಾರ ಕಂಡ್ಕೊಳ್ಳೋಕು ಸಹಾಯ ಮಾಡುತ್ತೆ. ವೆಲ್, ಮೊದಲು ಇದರದ್ದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಇದರ ಇಂಪ್ಯಾಕ್ಟ್ ಮತ್ತು ಇದನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಹೇಳ್ತೀನಿ. ಈಗ ಒಂದು ಆತ್ಮ ತಂದೆ ತಾಯಿಯ ಫ್ಯಾಮಿಲಿಲಿ ಬರ್ಬೇಕು ಅಂತ ಡಿಸೈಡ್ ಮಾಡಿದಾಗ ಆ ತಂದೆ ತಾಯಿ ಆ ಮಗುವನ್ನ 100% ಆಕ್ಸೆಪ್ಟೆನ್ಸ್ ಅಲ್ಲೇ ಕನ್ಸೀವ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ ಅಲ್ವಾ? ಎಷ್ಟೋ ಜನ ತಂದೆ ತಾಯಿ ನನಗೆ ಗಂಡ್ ಮಗುನೇ ಬೇಕು, ಅಥವಾ ಇಷ್ಟು ಬೇಗ ಮಗು ಬೇಡ, ಅಯ್ಯೋ ಈಗ ಮಗು ಆದ್ರೆ ಹೇಗೆ ಸಾಕೋದು ಅಂತ ಭಯದಲ್ಲಿರ್ತಾರೆ, ಅಥವಾ ರಿಜೆಕ್ಷನ್ ನ ತೋರಿಸ್ತಾ ಇರ್ತಾರೆ. ಸೊ ಈ ಒಂದು ಕಪ್ ನಮ್ ಎಲ್ಲರ ಮನಸ್ಸಲ್ಲೂ ಇರುವಂತಹ ಒಂದು ಎಂಟಿ ಕಪ್. ಇದು ಕೇವಲ ತಂದೆ ಮತ್ತು ತಾಯಿಯ ಅಕ್ನಾಲೆಜ್ಮೆಂಟ್, ಅಪ್ರಿಸಿಯೇಷನ್ ಮತ್ತು ಲವ್ ಅಲ್ಲಿ ತುಂಬಿಕೊಳ್ಳುವಂಥದ್ದು. ಪ್ರಪಂಚದಲ್ಲಿ ಬೇರೆ ಯಾರು ಕೂಡ ಈ ಕಪ್ಪನ್ನ ತುಂಬಕ್ಕೆ ಸಾಧ್ಯ ಇಲ್ಲ. ಅದೃಷ್ಟವಂತರಿಗೆ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಲಾಲನೆ ಪೋಷಣೆ ಮಾಡ್ತಾರೆ. ಕೇವಲ ಸೌಲಭ್ಯಗಳು ಕೊಡೋದಷ್ಟೇ ಅಲ್ಲ, ಒಳ್ಳೆ ಸ್ಕೂಲ್ ಕಳ್ಸೋದು, ಆಸ್ತಿ ಕೊಡೋದು ಅಲ್ಲ. ಅಕ್ನಾಲೆಜ್ಮೆಂಟ್, ಆ ಮಗುವಿನ ಇರುವಿಕೆಯನ್ನ ಜಾಗೃತವಾಗಿ ಕಾನ್ಶಿಯಸ್ ಪೇರೆಂಟಿಂಗ್ ಮೂಲಕ ಆ ಪ್ರೀತಿಯನ್ನು ತುಂಬುವಂಥದ್ದು, ಶುಶ್ರೂಷೆ ತುಂಬುವಂಥದ್ದು. ಅಪ್ರಿಸಿಯೇಷನ್, ಆ ಒಂದು ಚಿಕ್ಕ ಪುಟ್ಟ ಮಗು ಏನೋ ಗೋಡೆ ಗೀಚೋದ್ರಿಂದ ಹಿಡಿದು ಸಣ್ಣದೇನೋ ಒಂದು ಟ್ರೋಫಿ ತಗೊಂಡ್ ಬಂದಿರತ್ತೆ, ಅಮ್ಮ ನಾನು ಇದು ಗೆದ್ದೆ ಅಂತ ಆಗ ಬೆಂತಟ್ಟಿ ಹೇಳೋದ್ರಿಂದ ಹಿಡಿದು ಆ ಮಗುವಿನ ಇದ್ದ ಹಾಗೆ ಸ್ವೀಕಾರ ಮಾಡುವಂಥದ್ದು, ನಿಷ್ಕಲ್ಮಶವಾದ ಅನ್ಕಂಡೀಷನಲ್ ಲವ್ ಕೊಡುವಂಥದ್ದು. ಇದೆಲ್ಲವೂ ಈ ಕಪ್ಪನ್ನ ತುಂಬ್ತಾ ಹೋಗುತ್ತೆ. ನಮ್ಮೆಲ್ಲರಲ್ಲೂ ಇದಿದೆ. ಆದ್ರೆ ಅಸಂಖ್ಯಾತ ಜನಕ್ಕೆ ಈ ಅದೃಷ್ಟ ಇಲ್ಲ. ಯಾಕಂದ್ರೆ ಅಪ್ಪ ದುಡಿಯೋದ್ರಲ್ಲಿ ತುಂಬಾ ಬ್ಯುಸಿ, ಅಮ್ಮ ಕಾಯಿಲೆ ಅಥವಾ ಮಾನಸಿಕ ಸಮಸ್ಯೆ, ಅಥವಾ ತುಂಬಾ ಜನ ಮಕ್ಕಳಿದ್ದಾರೆ, ಅಥವಾ ಅಮ್ಮನ್ ಗೊತ್ತೇ ಇಲ್ಲ. ಎಷ್ಟೋ ಜನ ಇನ್ಫ್ಯಾಕ್ಟ್ ನನ್ನ ಹತ್ರ ಹೇಳ್ತಾರೆ, ನನ್ಗೆ ನಮ್ಮ ಅಮ್ಮ ಕೂಡ ಹಗ್ ಮಾಡಿದ್ದು ನೆನಪಿಲ್ಲ ಅಂತ. ನಿಮಗೆ ವಿಚಿತ್ರ ಅನ್ನಿಸ್ಬಹುದಿದು. ಸೊ ಈ ಕಪ್ ಹಾಗೆ ಎಂಟಿಯಾಗಿ ಉಳಿಯುತ್ತೆ. ಏನ್ ಕಪ್ ಇದು? ಅಪ್ಪ ಮತ್ತು ಅಮ್ಮನ ಪ್ರೀತಿ ಶುಶ್ರೂಷೆಯಿಂದ ತುಂಬಿಕೊಳ್ಬೇಕಾಗಿರೋ ಕಪ್. ಇದು ಖಾಲಿ ಆದಾಗ ಬೆಳಿತಾ 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 ಈ ಕೊರಗಿನಲ್ಲಿ, ಈ ಅಸಮಾಧಾನದಲ್ಲಿ, ಈ ಬೇಸರದಲ್ಲಿ, ಈ ನೋವಿನಲ್ಲಿ ಅವ್ರಿಗೆ ಎಷ್ಟೇ ವಯಸ್ಸಾಗಿದ್ರು, ಹೌದು 60-70 ವರ್ಷ ದಾಟಿದ್ರೂ ಕೂಡ ಈ ಕಪ್ಪನ್ನ ತುಂಬಿಸ್ಕೊಳ್ಬೇಕು ಅಂತ ಆ ಮನಸ್ಸು ಚಡಪಡಿಸ್ತಾ ಇರುತ್ತೆ. ಅಯ್ಯೋ ನನ್ಗೆ ಸ್ವಲ್ಪ ಪ್ರೀತಿ ಕೊಡಿ, ಅಯ್ಯೋ ನೀವು ಮಾತಾಡ್ಸಿ, ನೀವಾದ್ರೂ ಫೋನ್ ಮಾಡಿ, ನೀವ್ ನಂಗೆ SMS ರಿಪ್ಲೈ ಮಾಡಿ, ನೀವು ನನಗೆ ಬೈದ್ರೂ ಪರವಾಗಿಲ್ಲ, ನೀವೇ ಬೇಕು, ನೀವ್ ಅಟೆನ್ಷನ್ ಕೊಡಿ. ಇನ್ಫ್ಯಾಕ್ಟ್ ಸಂಬಂಧಗಳಲ್ಲಿ ಇವ್ರು ನನ್ನನ್ನು ಕಂಪ್ಲೀಟ್ ಆಗಿ ಯಾವಾಗ್ಲೂ ಪ್ರೀತಿಸ್ತಾನೆ ಇರ್ಬೇಕು, ಅಟೆನ್ಷನ್ ಕೊಡ್ತಾನೆ ಇರ್ಬೇಕು ಅನ್ನೋದಕ್ಕಷ್ಟೇ ಅಲ್ಲ. ಎಷ್ಟೋ ಸರಿ ಈ ಕಪ್ ಎಂಟಿ ಆದಾಗ ಎಲ್ಲರೂ ನನ್ನ ನೋಡ್ಬೇಕು ಅನ್ನೋ ಲೆವೆಲ್ಗೆ, ಅಂದ್ರೆ ಒಂದು
ಪಾರ್ಕಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚಾಡ್ಕೊಂಡೋದ್ರಿಂದ ಹಿಡಿದು ಒಂದು ಮದುವೆ ಹಾಲಲ್ಲಿ ಯಾರೋ ಜೋರಾಗಿ ಬಂದು ನಾನಿದ್ದೀನಿ ಎಲ್ಲರೂ ನನ್ನ ನೋಡಿ ಅನ್ನೋ ತರ ವಿಯರ್ಡ್ ಬಿಹೇವಿಯರ್ ಮಾಡೋದ್ರವರೆಗೂ, ಅಥವಾ ಇನ್ಯಾವ ತರ ನೋಡ್ಕೊಳ್ಬೇಕು ನಿನ್ನ 24 hours ನೀನು ನನ್ನ ಒಂದು ಅಟೆನ್ಷನ್ ಕೇಳ್ತಾನೆ ಇದ್ರೆ ಹೇಗೆ ಸಾಧ್ಯ ಅನ್ನೋದ್ರವರೆಗೂ ಈ ಕಪ್ ಖಾಲಿ ಇರೋದ್ರಿಂದ ಅವ್ರಿಗೆಲ್ಲ ಒಂಚೂರು ಪ್ರೀತಿ ಕೊಡಿ, ಒಂಚೂರು ಅಟೆನ್ಷನ್ ಕೊಡಿ, ಒಂಚೂರು ಅಪ್ರಿಸಿಯೇಷನ್ ಕೊಡಿ, ಒಂಚೂರು ನನ್ನ ನೋಡಿ, ಪ್ಲೀಸ್ ಅಕ್ನಾಲೆಜ್ ಮೀ, ಪ್ಲೀಸ್ ಅಪ್ರಿಶಿಯೇಟ್ ಮೀ, ಪ್ಲೀಸ್ ಲವ್ ಮೀ ಅಂತ ಒದ್ದಾಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಇನ್ನೂ ಆಳವಾಗಿ ನೋಡೋದಾದ್ರೆ ಈ ಕೊರತೆ ಇರೋದ್ರಿಂದ ತಾನು ಬೆಳೆದು ಮದ್ವೆ ಆದ್ಮೇಲೆ ಹೆಂಡತಿ ಮಕ್ಕಳಿಗೆ ಪ್ರೀತಿ ಹೇಗೆ ಕೊಡೋದು, ಸೌಜನ್ಯದಿಂದ ಮಾತಾಡೋದು ಹೇಗೆ, ಫ್ಯಾಮಿಲಿಯಲ್ಲಿ ಸೌಹಾರ್ದತೆಯಿಂದ ಹೇಗೆ ಬದುಕೋದು, ಕ್ಷಮೆ ಕೇಳೋದು ಹೇಗೆ, ಸ್ವೀಕಾರ ಹೇಗೆ, ಇದು ಯಾವುದು ಗೊತ್ತಿಲ್ಲದೆ ಈ ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಕಂಡಲ್ಲೆಲ್ಲ ಬೇಡ್ಕೊಳ್ತಾ ಇರ್ತಾರೆ. ಆದರೆ ಈ ಪ್ರೀತಿಯನ್ನ, ಈ ಖಾಲಿ ಪಾತ್ರೆಯನ್ನ, ಈ ಎಂಟಿ ಕಪ್ಪನ್ನ ಬೇರೆ ಯಾರು ಬರ್ಸೋಕೆ ಸಾಧ್ಯ ಇಲ್ಲ. ಅಂದ್ರೆ ನನ್ನ ಹತ್ರ ಒಂದು 30 ವಯಸ್ಸಿಗೆನ ಒಂದು ವ್ಯಕ್ತಿ ಬಂದು, ಮೇಡಮ್ ಯಾಕೋ ಐ ಫೀಲ್ ಲಾಸ್ಟ್, ಯಾರು ನನ್ನ ಇಷ್ಟಪಡಲ್ಲ ಅನ್ಸುತ್ತೆ, ಯಾರನ್ನ ಪ್ರೀತಿಸಕ್ ಹೋದ್ರು ಇದ್ ಮಾಡಿದ್ರು ನಂಗೆ ಮೋಸನೇ ಮಾಡ್ತಾರೆ, ನಂಗೆ ಅವರಿಂದ ಆ ವಾಮ್ತ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನಾನ್ ಮತ್ತೆ ಹೋಗಪ್ಪ ಬಾಲ್ಯಕ್ಕೆ ಹೋಗ್ಬಿಡು, ನಿಮ್ಮ ಅಪ್ಪ ಅಮ್ಮನ ಹತ್ರ ಪ್ರೀತಿ ತಗೊಂಬ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಷ್ಟೋ ಜನ ನಂಗೆ ಸಾಕಕ್ಕಾಗಲ್ಲ ಅಂತ ಅಜ್ಜಿ ಮನೇಲೋ ಇನ್ನೊಬ್ರ ಮನೇಲೋ ಬೆಳೆಸಿರೋದ್ರಿಂದ ಹಿಡಿದು ಬೇರೆ ಬೇರೆ ಕಾರಣಗಳಿಗೆ ಮಗು ಹತ್ರ ಕೂತು 10 ನಿಮಿಷ ಮಾತಾಡಕ್ಕೂ ಆಗಲ್ಲ ಅನ್ನೋ ತರದೊಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಆ ತರ ಇರ್ಬೇಕಾದ್ರೆ ಈ ಪ್ರೀತಿಯ ಕೊರತೆಯಿಂದ ಅತ್ಯಂತ ಹೀನಾಯವಾದ ದುಃಖಕರ ಖಿನ್ನತೆ, ಮತ್ತು ಆ ಖಿನ್ನತೆ ಪ್ರೀತಿಯ ಕೊರತೆಯಿಂದ ಎಷ್ಟೋ ರಿಸರ್ಚ್ ಹೇಳಿದೆ, ಲ್ಯಾಕ್ ಆಫ್ ಲವ್ ಲೀಡ್ಸ್ ಇನ್ ಟು ಇನ್ಯೂಮರಬಲ್ ನಂಬರ್ ಆಫ್ ಡಿಸೀಸಸ್ ಅಂಡ್ ಡಿಸ್ಟರ್ಬೆನ್ಸಸ್. ಪಟ್ಟಿ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ ಎಲ್ಲಾ ಸಮಸ್ಯೆಗೂ ಪ್ರೀತಿಯ ಕೊರತೆ, ಸಮಾಧಾನದ ಕೊರತೆ ಇರೋದನ್ನ ನಾವು ನೋಡಬಹುದು. ಆದ್ರೆ ನಾವ್ ಅನ್ಕೊಳ್ತೀವಿ ನಮ್ಗೆ ಗೊತ್ತಿರಲ್ಲ ಈ ಕೊರತೆ, ಅಯ್ಯೋ ಪ್ರೀತಿ ಇಲ್ಲ, ನಂಗೆ ಪ್ರೀತಿ ಇಲ್ಲ, ಯಾರು ಇಷ್ಟಪಡಲ್ಲ, ಯಾರು ಪ್ರೀತಿಸಲ್ಲ ಅನ್ನೋದನ್ನ ಬಾಯ್ ಫ್ರೆಂಡ್ ಹತ್ರನೋ, ಗಂಡನ ಹತ್ರನೋ, ಅಥವಾ ಯಾರೋ ಹಳೆ ಸ್ಕೂಲ್ ಮೇಟ್ ಹತ್ರನೋ, ಅಥವಾ ಎಲ್ಲಾರು ನನ್ನ ನೋಡ್ಲಿ ಹೊಗಳ್ಲಿ ಅಂತ ಒಂದಷ್ಟು ಮನೇಲಿರೋದೆಲ್ಲ ಮನೆಯವ್ರಿಗೆ ಆಗಿದ್ರು ಬಿಟ್ರು ಹೋಗಿ ಅವ್ರಿಗೆ ಕೊಟ್ಬಿಡೋದ್ರಿಂದನೋ, ಎಲ್ಲಾರು ಇವ್ರು ಗ್ರೇಟು ಅಂತ ತೋರಿಕೆ ಮಾಡೋದಕ್ಕೋಸ್ಕರನೋ ಆತರ ಮಾಡಿ ಇದನ್ನ ತುಂಬಿಸ್ಕೊಳಕ್ ಹೋಗ್ತಾ ಇರ್ತಾರೆ. ಮನೇಲಿ ಬೈತಿರ್ತಾರೆ, ಏನ್ ನೀನು ಹೆಂಡತಿ ಮಕ್ಕಳನ್ನೇ ಸರಿಯಾಗಿ ನೋಡ್ಕೋತಾ ಇಲ್ಲ, ಅವ್ರನ್ನ ಯಾರನ್ನೋ ಉದ್ಧಾರ ಮಾಡೋ ತರ ಎಲ್ಲ ತಗೊಂಡೋಗಿ ಕೊಡ್ತಾ ಇರೋದು ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ಅವ್ರ ಮನಸ್ಸು ಇದನ್ನ ತುಂಬಿಸ್ಕೊಳಕ್ ಟ್ರೈ ಮಾಡ್ತಾ ಇದೆ. ಎಲ್ಲಾರು ಇವ್ರು ಗ್ರೇಟು, ಜೈ ಶಬಾಷ್ ಅಂತ ಇವ್ರಿಗೆ ಇಲ್ದೇ ಇರೋ ಆ ಪ್ರೀತಿಯನ್ನ ಕೊಡ್ಲಿ ಅಂತ. ಎಲ್ಲರ ಕೇಸಲ್ಲೂ ಇದು ನಿಜ ನಾ ಹೇಳ್ತಾ ಇಲ್ಲ, ಬಹುಪಾಲು ಜನರ ಮನೆ ಕತೆ ಇದು. ಈ ಪಾತ್ರೆಯನ್ನು ಹಿಡಿದು ಎಷ್ಟು ದೂರ ಹೋಗ್ತೀರಾ? ಯಾರು ಇದನ್ನ ತುಂಬಿಸಕ್ ಆಗಲ್ಲ. ಅಂಡ್ ಇದು ತುಂಬಿಸ್ತಾ ಇಲ್ಲ ಅಂತಾನೆ ನೀನ್ ಸರಿಯಾಗಿ ನೋಡ್ಕೊತಾ ಇಲ್ಲ, ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಸರಿಯಾಗಿ ಪ್ರೀತಿಸ್ತಾ ಇಲ್ಲ, ನೀನ್ ನನಗೆ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ದೊಡ್ಡ ಪ್ರಮಾಣದ ಜಗಳ, ಕಿರಿಕಿರಿಗಳು ನಡೆದು ಹೋಗುತ್ತೆ. ಮತ್ತೆ ಎಲ್ಲಾ ಸೌಲಭ್ಯಗಳಿದೆ, ಬೇಕಾದಷ್ಟು ದುಡ್ಡಿದೆ, ಎಷ್ಟೆಲ್ಲಾ ಮೆಟೀರಿಯಲಿಸ್ಟಿಕ್ ಗ್ರೋತ್ ಇದೆ, ಬಟ್ ಒಳಗಡೆ ಖಾಲಿ ಇದೆ. ಮೇಡಮ್ ನಾನ್ ಸಾಯ್ತಾ ಇದ್ದೀನಿ ದಿನೇ ಹೇಳಕ್ ಮಾತ್ರ ನಾನು ದೊಡ್ಡ ವ್ಯಕ್ತಿ ಅಥವಾ ದೊಡ್ಡದ ಯಾವ್ದೋ ಹುದ್ದೆಯಲ್ಲಿದ್ದೀನಿ ಅಥವಾ ಸೆಲೆಬ್ರಿಟಿ, ಬಟ್ ಫ್ರಮ್ ಇನ್ಸೈಡ್ ಐ ಆಮ್ ಅ ಬೆಗ್ಗರ್ ಅಂತ ಹೇಳಿರೋ ಸಾವಿರಾರು ಜನ ಇದ್ದಾರೆ. ಹಾಗಾದ್ರೆ ಏನ್ ಮಾಡೋದು? ಮತ್ತೆ ಆ ತಂದೆ ತಾಯಿನ ಎಷ್ಟೋ ಜನ ಇರೋದೇ ಇಲ್ಲ, ಅಥವಾ ಅವ್ರು ಎವಾಲ್ವ್ ಆಗೋದೇ ಇಲ್ಲ. ಹೋಗಿ ಅವ್ರನ್ನ ಕೇಳಕ್ಕಾಗತ್ತಾ? ಇದೆಲ್ಲ ಹೇಳಕ್ ಹೋದ್ರೆ ಬೈತಾರಷ್ಟೆ. ಏನು ನಾನು ನಿನ್ ನೋಡ್ಕೊಂಡೇ ಇಲ್ವಾ, ಊಟ ಹಾಕೇ ಇಲ್ವಾ, ಅದೇನೋ ಅಪ್ಪ ನಮ್ಗೆ ಆ ತರ ಎಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂಡ್ ಈ ಕಪ್ ಎಂಟಿ ಇರೋದು ನೀನ್ ಕಪ್ಪಗಿದ್ಯಾ, ಅಥವಾ ನೀನ್ ಹುಟ್ಟಿದ ದಿನ ನಿಮ್ಮ ಅಪ್ಪನ್ಗೆ ತೊಂದರೆ ಆಯ್ತು, ಅಥವಾ ನಮ್ ರಿಲೇಟಿವ್ ಯಾರೋ ತೀರ್ಕೊಂಡ್ರು, ನೀನ್ ಒಳ್ಳೆ ನಕ್ಷತ್ರದಿಲ್ಲ, ನೀನ್ ಹುಡ್ದಾಗಿಂದ ಬಿಸ್ನೆಸ್ ಲಾಸ್ ಆಯ್ತು, ಆದ್ರಿಂದ ಅಸ್ವೀಕೃತಿ ಅನ್ನೋದ್ರಿಂದ ಹಿಡಿದು ಆ ಪೇರೆಂಟ್ ಗೊತ್ತೇ ಇರಲ್ಲ ಆ ಮಗುಗೆ ಹೇಗ್ ಪ್ರೀತಿ ಕೊಡೋದು ಅಂತ, ಅಲ್ಲಿವರೆಗೂ ಇದು ಕಾಡ್ತಾ ಇರುತ್ತೆ. ಸೊ ವೀಕ್ಷಕರೇ, ಇದು ತುಂಬಾ ಆಳವಾದ ಸಬ್ಜೆಕ್ಟ್, ಬಟ್ ನನ್ಗೆ ಗೊತ್ತಿದೆ ಇದು ರಿಯಲೈಸ್ ಮಾಡ್ಕೊಂಡಿದ ತಕ್ಷಣ ಠಕ್ಕನ್ ನಿಮ್ಗೆ ಗೊತ್ತಾಗತ್ತೆ, ಹೌದಲ್ವಾ ನಾನು ಹೀಗೆ ಬೇಡ್ತಾನೆ ಇದೀನಲ್ವಾ, ನಾನು ಹೀಗೆ ವಿಚಿತ್ರವಾಗಿ ಆಡ್ತಾನೆ ಇದೆ, ಅಥವಾ ಮನೇಲಿರೋರು ಯಾರೋ ಹೀಗೆ ಆಡ್ತಾ ಇದಾರಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಏನ್ ಮಾಡಬಹುದು? ಇದನ್ನ ತಂದೆ ತಾಯಿ ಬಿಟ್ಟು ಬೇರೆ ಯಾರು ಬರ್ಸಕ್ಕಾಗಲ್ಲ, ಅದೆಲ್ಲ ಬೇರೆ ಬೇರೆ ಪ್ರೀತಿ, ಬೇರೆ ಬೇರೆ ರೀತಿ ಅಂತ ಹೇಳ್ತಿದೀನಿ. ಇದನ್ನ ಒಂದು ಮೆಟಾಫರ್ ತರ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಹಾಗಾದ್ರೆ ನಿಮ್ಮ ಎಲ್ಲರ ತಂದೆ ತಾಯಿ ಆ ಜಗನ್ಮಾತೆ ಪರಮೇಶ್ವರನ ಪ್ರೀತಿ ಮಾತ್ರ ಇದನ್ನ ಭರಿಸೋಕೆ ಸಾಧ್ಯ. ಅದನ್ನ ಪ್ರಕೃತಿಯ ಪ್ರೀತಿ ಅಂತಾದ್ರೂ ಕರೀರಿ, ನಿಮ್ಮ ಮನೆ ದೇವ್ರು ಅಂತಾದ್ರೂ ಕರೀರಿ, ನಿಮ್ಮ ಇಷ್ಟ ದೇವರಾದ್ರು ಅಂತ ಕರೀರಿ, ಅಥವಾ ನಿಮ್ಮ ಆರಾಧ್ಯ ದೈವ ಅಂತಾದ್ರೂ ಕರೀರಿ. ಆದ್ರೆ ಇದನ್ನ ಬೇರೆ ಯಾರು ಬರ್ಸಕ್ಕಾಗಲ್ಲ ಅಂದ್ಮೇಲೆ ನೀವು ನಿಮ್ ಜೊತೆ ಕೂತ್ಕೋಬೇಕಾಗತ್ತೆ. ಉದಾಹರಣೆಗೆ ಯಾವ್ದೋ ದೇವರ ಆರಾಧನೆ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಮಂತ್ರ ಚಾಂಟಿಂಗ್ ಮಾಡ್ತೀರಾ, ಒಂದು ಡಿವೈನ್ ಫೀಲಿಂಗ್ ಬರುತ್ತೆ, ಅಥವಾ ಈ ತರ ಉದ್ಯಾನವನದಲ್ಲಿ ಕೂತು
ನೇಚರಲ್ಲಿ ಆನಂದದಲ್ಲಿ ಕೂತಿರ್ತೀರಾ, ಕಾನ್ಶಿಯಸ್ ಆಗಿ. ಸೊ ಆ ಕ್ರಿಯೆ ಎಲ್ಲ ಮುಗಿದ ಮೇಲೆ, ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಅ ವೆರಿ ಡೀಪ್ ಹೀಲಿಂಗ್ ಐ ಆಮ್ ಟೀಚಿಂಗ್ ಯು. ಆ ಕ್ರಿಯೆ ಎಲ್ಲ ಮುಗಿದ ಮೇಲೆ ಈ ಮನಸ್ಸಲ್ಲಿರೋ ಈ ಒಂದು ಎಂಟಿ ಖಾಲಿ ಪಾತ್ರೆಯನ್ನ, ಸದಾಕಾಲ ಪ್ರೀತಿಯನ್ನ, ತನ್ನ ಇರುವಿಕೆಯನ್ನ, ಅಥವಾ ಏನನ್ನೋ ಆ ಒಂದು ಡೀಪ್ ವ್ಯಾಕ್ಯೂಮ್ ನ ತುಂಬ್ಕೊಳಕ್ಕೆ ಟ್ರೈ ಮಾಡ್ತಾರೋ ಆ ಒಂದು ಎಂಟಿನೆಸ್ ಫಿಲ್ ಮಾಡ್ಕೊಳ್ಳಿ ವಿತ್ ವಾಟ್. ಅಕಸ್ಮಾತ್ ಪ್ರಕೃತಿ ಮಾತೆ ಜೊತೆ ಕನೆಕ್ಟ್ ಆಗ್ತಾ ಇದ್ರೆ ಆ ಜಗನ್ಮಾತೆ ನಮಗೆ ಕೊಡ್ತಾ ಇರೋ ಈ ನೋಡಿ ಗಾಳಿ, ಬೆಳಕು, ಉಸಿರಾಟಕ್ಕೆ ಕೊಡ್ತಾ ಇರೋ ಸೌಲಭ್ಯ, ಕೋಟಿ ಕೋಟಿ ಅಣಿಗಳು ನನಗೋಸ್ಕರ ದುಡಿತಾ ಇರುವಂತಹ ಒಂದು ಕೃಪಾ ಭಿಕ್ಷೆ, ಆಕಾಶ, ಅಗ್ನಿ, ಈ ತರ ಈ ಎಲ್ಲ ಅಸಂಖ್ಯಾತ ಸೌಲಭ್ಯಗಳನ್ನ ಕೊಡ್ತಾ ಇದೆಯಲ್ಲ. ಇಷ್ಟೆಲ್ಲ ಕೆಡಕು ಮಾಡ್ತಾ ಇದ್ರು ಪ್ರಕೃತಿಗೆ ನೀನು ಇಷ್ಟು ಅನ್ಕಂಡೀಷನಲ್ ಲವ್ ಕೊಡ್ತಾ ಇದೆಯಲ್ಲ. ಐ ಫೀಲ್ ಯೋರ್ ಲವ್, ಐ ಫೀಲ್ ಯೋರ್ ಲವ್, ಐ ಫೀಲ್ ಯೋರ್ ಲವ್ ಅಂತ ಜಾಗೃತವಾಗಿ ಧ್ಯಾನ ಸ್ಥಿತಿಯಲ್ಲಿ ಆ ಪ್ರೀತಿಯನ್ನ ತುಂಬಿಕೊಳ್ಳಿ ಈ ಪಾತ್ರೆಗೆ. ಮತ್ತು ಆ ಪರಮೇಶ್ವರನ ರಕ್ಷಣೆ, ತಂದೆಯಿಂದ ಆ ಪ್ರೊಟೆಕ್ಷನ್, ಸಪೋರ್ಟ್ ಸಿಕ್ಕಿರಲ್ಲ, ನೆಗ್ಲಿಜೆನ್ಸ್ ಸಿಕ್ಕಿರುತ್ತೆ, ಮನೆ ಬಿಟ್ಟು ಹೊರಟೋಗಿರ್ತಾರೆ, ಅಥವಾ ಅವರೇ ವಿಲನ್ ಆಗ್ಬಿಟ್ಟಿರ್ತಾರೆ ಎಷ್ಟೋ ಕೇಸಸ್ ಅಲ್ಲಿ. ಆದ್ರೆ ಆ ಪರಮೇಶ್ವರನ ಶುಶ್ರೂಷೆಗಿಂದ ನಾವ್ ಯಾರು ವಂಚಿತರಾಗಿಲ್ಲ. ಅದಕ್ಕೆ ಸಾಕ್ಷಿ ನಾವು ಜೀವಂತವಾಗಿರೋದು ಅಲ್ವಾ. ಸೊ ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಹಿಡ್ಕೊಂಡು ಆ ಆಕಾಶದಿಂದ ಬರ್ತಾ ಇರೋ ರಕ್ಷಣೆವರೆಗೂ ಎಲ್ಲವನ್ನು ತುಂಬಿಕೊಳ್ಳಿ. ಆ ಸಪೋರ್ಟ್, ಆ ಕ್ಲಾರಿಟಿ, ಆ ಸ್ಟ್ರೆಂತ್ ತುಂಬಿಕೊಳ್ಳಿ. ಸೊ ಡಿವೈನ್ ಫಾದರ್ ಮತ್ತು ಡಿವೈನ್ ಮದರ್ ಇಂದ ಆ ಒಂದು ದೈವಿಕ ಪ್ರೀತಿಯನ್ನ ತುಂಬಿಕೊಳ್ಳಿ. ಆಗ ಕ್ಷಣ ಮಾತ್ರದಲ್ಲೇ ಈ ಪಾತ್ರೆ ಹುಕ್ಕಿ ಹರಿಯುತ್ತೆ. ಹರಿದು ನಿಮ್ಮೊಳಗೆ ಐ ಆಮ್ ಎನಫ್, ಐ ಲವ್ ಮೈ ಸೆಲ್ಫ್, ಜೀವನ ಎಷ್ಟು ಚೆನ್ನಾಗಿದೆ ಅನ್ನೋ ಸಂತೃಪ್ತಿ, ಹೊಟ್ಟೆ ತುಂಬದಾಗ ಹಬ್ಬದ ಊಟ ತಿಂದಾಗ ಹೇಗೆ ಮನಸ್ಸು ತುಂಬುತ್ತೋ ಆ ಸಂತೃಪ್ತಿ ತುಂಬೋದ್ರ ಜೊತೆಯಲ್ಲಿ 10 ಜನಕ್ಕೆ ಬೇಡೋದ್ರಿಂದ ಕೊಡೋ ಲೆವೆಲ್ಗೆ ನೀವು ಫುಲ್ ಆಗಿ ಹೋಗ್ತೀರಾ. ನಿಮ್ಮ ಹತ್ರ ಬಂದ್ರೆ ಏನೋ ಚೆನ್ನಾಗ್ ಅನ್ಸುತ್ತೆ, ವಿ ಫೀಲ್ ಲವ್ಡ್, ನಿಮ್ಮ ಹತ್ರ ಪ್ರೀತಿ ಫೀಲ್ ಆಗತ್ತೆ ಅನ್ನೋದ್ರಿಂದ ಹಿಡಿದು ಆ ಕಾಣದೇ ಇರೋ ಕೊರಗು, ಆ ಬೇಡಿಕೆ, ಆ ಒಂದು ವಿಚಿತ್ರವಾದ ಪರ್ಸಾಲಿಟಿ, ಕೂಗಾಡೋದು, ಎಲ್ಲಾರು ನನ್ನ ನೋಡ್ಲಿ ಅಂತ ಕಿರ್ಚಾಡೋದು, ಎಲ್ಲರಿಂದ ಎನರ್ಜಿ ತಗೊಳ್ಳೋದು, ಅಯ್ಯೋ ಇವ್ರು ಯಾರು ನನ್ನ ಇಷ್ಟಪಡಲ್ಲ ಅನ್ನೋ ಗೋಳಾಟ, ಆ ರಗಳೆ ಎಲ್ಲವನ್ನು ಬಿಟ್ಟು ಸಂತೃಪ್ತಿಯಿಂದ ಸಮೃದ್ಧವಾಗಿ ಬದುಕೋಕೆ ಸಾಧ್ಯ ಆಗುತ್ತೆ. ಬಟ್ ಇದು ನೀವು ಹೌದು ತುಂಬ್ಕೊಂಡಿದ್ದೀನಿ ಅಂದ್ರೆ ವರ್ಕ್ ಆಗಲ್ಲ. ಕೂತ್ಕೊಳ್ಬೇಕು. ಯಾಕಂದ್ರೆ ಎಷ್ಟು 1000 ಸಾರಿ ನಿಮ್ಗೆ ಅಯ್ಯೋ ನನ್ಗೂ ಆತರ ಅಮ್ಮ ಪ್ರೀತಿ ಕೊಟ್ಟಿದ್ರೆ, ಅಯ್ಯೋ ಅಪ್ಪನೂ ನನ್ಗೆ ಸಪೋರ್ಟ್ ಮಾಡಿದ್ರಿ ಅಂತ ಅನ್ಸಿರುತ್ತೆ. ಅದನ್ನ ತುಂಬ್ಕೊಳಕ್ಕೆ ಸ್ವಲ್ಪ ಸಮಯ ಆದ್ರೂ ನಿಮ್ ಜೊತೆ ಕೂತ್ಕೋಬೇಕಲ್ವಾ. ಅಟ್ಲೀಸ್ಟ್ ಒಂದು 25-30 ದಿನ ಈ ತರದೊಂದು ಕ್ರಿಯೆಯನ್ನ ಮಾಡಿ ಅಂಡ್ ಟ್ರೈ ಟು ಫಿಲ್ 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 ಅಂಡ್ ಫಿಲ್. ಇಷ್ಟೇ. ಆ ಪ್ರೀತಿಯನ್ನ ಈ ರೀತಿ ಗುಲಾಬಿ ಬಣ್ಣದಲ್ಲಾದ್ರೂ ತುಂಬ್ಕೊಳ್ಳಿ, ಅಥವಾ ಬೆಳಕಿನ ರೀತಿಯಲ್ಲಾದ್ರೂ ತುಂಬ್ಕೊಳ್ಳಿ. ಆ ಪರಮಾನಂದವನ್ನ ಅನುಭವಿಸಿ. ನಮ್ಮೆಲ್ಲರ ತಂದೆ ತಾಯಿ ಆಗಿರುವ ಆ ಒಂದು ಭಗವಂತನ ಶುಶ್ರೂಷೆ, ಲಾಲನೆ, ಪೋಷಣೆ, ಪ್ರೀತಿ, ಆ ಬೆಂಬಲ, ಅದರ ಮುಂದೆ ಬೇರೆ ಯಾರೋ ಏನೋ ಮಾಡಿಲ್ಲ ಅನ್ನೋದು ಶುಲ್ಕ ಅನ್ಸುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಪ್ರೀತಿಯ ಹೆಸರಲ್ಲಿ ವಂಚನೆ ಮಾಡೋರು, ಪ್ರೀತಿಯ ಹೆಸರಲ್ಲಿ ದೌರ್ಜನ್ಯ ಮಾಡೋರು, ಅಥವಾ ಪ್ರೀತಿ ಕೊಟ್ಟ ಹಾಗೆ ತೋರಿಕೆ ಮಾಡಿ ಮತ್ತೆ ಕಿತ್ತು ನಿಮಗೆ ಯಾತನೆ, ನರಕವನ್ನ ಕೊಡೋರು, ಈ ತರದ ಶಕ್ತಿ ವಲಯದಿಂದ ನೀವು ನಿಮ್ಮನ್ನ ಬಿಡಿಸ್ಕೊಂಡು ನಿಜವಾದ ರೀತಿಯಲ್ಲಿ ಸ್ವತಂತ್ರರಾಗ್ತೀರಾ. ಈ ಚಿಕಿತ್ಸೆ ಇಷ್ಟು ಸುಲಭ ಅನ್ಸಿದ್ರು ಇದಿಲ್ದೇ ಇದ್ದಾಗ ಆಗೋ ಗಾಯ ತುಂಬಾನೇ ಆಳ. ಇದು ತುಂಬಿಕೊಂಡಾಗ ಆಗುವಂತ ಚಿಕಿತ್ಸೆ ನಿಜವಾಗ್ಲೂ ಚಮತ್ಕಾರಿಯುತವಾಗಿರುತ್ತೆ. ಮ್ಯಾಜಿಕ್ ಇಸ್ ದಿ ಓನ್ಲಿ ವರ್ಡ್ ದಟ್ ಐ ಕ್ಯಾನ್ ಯೂಸ್ ಫಾರ್ ದಿಸ್. ಸೊ ಇದನ್ನ ದಯವಿಟ್ಟು ಒಂದು ಪ್ರಯೋಗದ ರೀತಿ ಮಾಡಿ. ನಿಮ್ಮ ಮುಖದಲ್ಲಿ ಕಳೆಯಿಂದ ಹಿಡಿದು ಆ ತೇಜಸ್ವರೆಗೂ, ಸಮಾಧಾನದಿಂದ ಹಿಡಿದು ನಿಮ್ಗೆ ಆಗ್ತಾ ಇರೋ ಕಾಯಿಲೆಯಿಂದ ಗುಣ ಆಗೋದ್ರವರೆಗೂ ಎಷ್ಟೆಲ್ಲ ಚೇಂಜಸ್ ಆಗತ್ತೆ ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ಮಾಹಿತಿ ಅಂತೂ ನನ್ನ ಪ್ರಕಾರ ಎಲ್ಲರಿಗೂ ಬೇಕು. ಅದರಿಂದ ದಯವಿಟ್ಟು ನಿಮ್ಮ ಆಪ್ತರಲ್ಲಿ ಇದನ್ನ ಹಂಚ್ಕೊಳ್ಳೋದನ್ನ ಮರಿಬೇಡಿ. ಇದೊಂದು ಕಳಕಳಿಯ ಮನವಿ ನನ್ನಿಂದ ಅಂತ ಅನ್ಕೊಂಡ್ರು ತಪ್ಪಿಲ್ಲ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ, ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.